ರಂಗಾಯಣ ರಘು ಲೀಡ್ ರೋಲ್ನಲ್ಲಿ ನಟಿಸಿರುವ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಅಜ್ಞಾತವಾಸಿ. ನಿರ್ದೇಶಕ ಹೇಮಂತ್ ರಾವ್ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ. ಸದ್ಯ ಜನಾರ್ದನ್ ಚಿಕ್ಕಣ್ಣನವರು ನಿರ್ದೇಶನ ಮಾಡಿರುವ ಅಜ್ಞಾತವಾಸಿ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ರಂಗಾಯಣ ರಘು ಅವರು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. 2 ನಿಮಿಷ 6 ಸೆಕೆಂಡ್ ಅವಧಿಯ ಅಜ್ಞಾತವಾಸಿ ಟ್ರೈಲರ್ ಈಗ ಸದ್ದು ಮಾಡುತ್ತಿದೆ. ಕಳೆದ ವರ್ಷ ಬಂದಿದ್ದ ಶಾಕಾಹಾರಿ ಚಿತ್ರದಲ್ಲಿ ಸುಬ್ಬಣ್ಣ ಪಾತ್ರದಲ್ಲಿ ನಟಿಸಿ ರಂಗಾಯಣ ರಘು ಗಮನ ಸೆಳೆದಿದ್ದರು. ಅವರ ನಟನೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿತ್ತು. ಇದೀಗ ಮತ್ತೊಮ್ಮೆ ಕ್ರೈಮ್ ಥ್ರಿಲ್ಲರ್ ಚಿತ್ರದ ಭಾಗವಾಗಿದ್ದಾರೆ. ಮಲೆನಾಡಿನ ಹಿನ್ನೆಲೆಯಲ್ಲಿ ನಡೆಯುವ ಕತೆ ಈ ಸಿನಿಮಾದಲ್ಲಿದೆ. 90ರ ದಶಕದಲ್ಲಿ ನಡೆಯುವ ಒಂದು ಕಾಲ್ಪನಿಕ ಕಥೆಯನ್ನ ಈ ಸಿನಿಮಾ ಒಳಗೊಂಡಿದೆ. ನಾಲ್ಕೇರಿ ಎಂಬ ಹಳ್ಳಿಯಲ್ಲಿ ಪೊಲೀಸ್ ಠಾಣೆ ಸ್ಥಾಪನೆಯಾಗಿ 25 ವರ್ಷ ಕಳೆದಿರುತ್ತದೆ. ಆದರೆ ಒಂದೇ ಒಂದು ಸಣ್ಣ ಕೇಸ್ ಕೂಡ ದಾಖಲಾಗಿರುವುದಿಲ್ಲ. ಆ ಕೊಲೆಯನ್ನ ಯಾರು ಮಾಡಿದರು, ಯಾಕೆ ಮಾಡಿದರು, ಅನುಭವಿ ಪೊಲೀಸ್ ಅಧಿಕಾರಿ ಅದನ್ನ ಹೇಗೆ ಬಗೆಹರಿಸುತ್ತಾನೆ ಎನ್ನುವ ಕತೆ ಈ ಸಿನಿಮಾದಲ್ಲಿದೆ ಎನ್ನುವುದು ಗೊತ್ತಾಗುತ್ತಿದೆ. ಟ್ರೈಲರ್ನಲ್ಲಿ ಹೆಚ್ಚು ವಿಷಯ ರಿವೀಲ್ ಮಾಡದೆ ಚಿತ್ರತಂಡ ಕುತೂಹಲ ಮೂಡಿಸಿದೆ. ರಂಗಾಯಣ ರಘು, ಪವನ್ ಗೌಡ, ಸಿದ್ದು ಮೂಲಿಮನಿ, ಶರತ್ ಲೋಹಿತಾಶ್ವ, ರವಿಶಂಕರ್ ಗೌಡ ಮುಂತಾದವರು ಅಜ್ಞಾತವಾಸಿ ಸಿನಿಮಾದಲ್ಲಿ ನಟಿಸಿದ್ದಾರೆ. ಇದು ಮಲೆನಾಡಿನ ಹಿನ್ನೆಲೆಯಲ್ಲಿ ನಡೆಯುವ ಕಥೆಯಾಗಿದೆ. ಚರಣ್ ರಾಜ್ ಅವರು ಅಜ್ಞಾತವಾಸಿ ಸಿನಿಮಾಗೆ ಸಂಗೀತ ನೀಡಿದ್ದಾರೆ. ಅದ್ವೈತ್ ಗುರುಮೂರ್ತಿ ಅವರು ಛಾಯಾಗ್ರಹಣ ಮಾಡಿದ್ದಾರೆ. ದಾಕ್ಷಾಯಿಣಿ ಟಾಕೀಸ್ ಮೂಲಕ ಈ ಸಿನಿಮಾ ನಿರ್ಮಾಣ ಆಗಿದೆ. ಕೃಷ್ಣರಾಜ್ ಅವರು ಈ ಸಿನಿಮಾಗೆ ಕತೆ ಬರೆದಿದ್ದಾರೆ. ಟ್ರೇಲರ್ ಮೂಲಕ ಈ ಸಿನಿಮಾ ಗಮನ ಸೆಳೆಯುತ್ತಿದೆ. ಪ್ರೇಕ್ಷಕರು ಮಾತ್ರವಲ್ಲದೆ ಹಲವು ಸೆಲೆಬ್ರಿಟಿಗಳು ಕೂಡ ಈ ಸಿನಿಮಾದ ಟ್ರೈಲರ್ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಜ್ಞಾತವಾಸಿ ಸಿನಿಮಾದಲ್ಲಿ ಒಂದು ಮರ್ಡರ್ ಮಿಸ್ಟರಿ ಕಹಾನಿ ಇದೆ. ಸದ್ಯ ಏಪ್ರಿಲ್ 11ರಂದು ಈ ಸಿನಿಮಾ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ. RRR ಬಳಿಕ ರಾಮ್ ಚರಣ್ ಗ್ಲೋಬಲ್ ಸ್ಟಾರ್ ಆಗಿ ಹೊರಹೊಮ್ಮಿದ್ದರು. ರಾಜಮೌಳಿ ಸಿನಿಮಾ ಬಳಿಕ ಆ ಯಶಸ್ಸು ಹಾಗೆ ಮುಂದುವರಿಯುತ್ತೆ ಎನ್ನುವ ನಿರೀಕ್ಷೆ ಅವರ ಅಭಿಮಾನಿಗಳಲ್ಲಿ ಇತ್ತು. ಆದರೆ ಶಂಕರ್ ನಿರ್ದೇಶಿಸಿದ ಸಿನಿಮಾ ಗ್ಲೋಬಲ್ ಸ್ಟಾರ್ ಗೇಮ್ ಚೇಂಜ್ ಮಾಡಲಿಲ್ಲ. ಟಾಲಿವುಡ್ನ ಮೆಗಾ ಪವರ್ ಸ್ಟಾರ್ ಅಭಿಮಾನಿಗಳಿಗೆ ಅತಿ ದೊಡ್ಡ ನಿರಾಶೆಯಾಗಿತ್ತು. ಹಾಗಂತ ರಾಮ್ ಚರಣ್ ಸುಮ್ಮನೆ ಕೂತಿಲ್ಲ. ಹೊಸ ಸಿನಿಮಾ ಅನೌನ್ಸ್ ಮಾಡಿದ್ದರು. ಬುಚ್ಚಿ ಬಾಬು ಸನಾ ಆಕ್ಷನ್ ಕಟ್ ಹೇಳುತ್ತಿರುವ ಸಿನಿಮಾದಲ್ಲಿ ರಗಡ್ ಲುಕ್ನಲ್ಲಿ ಮತ್ತೆ ಅಭಿಮಾನಿಗಳ ಮುಂದೆ ಬರುವುದಕ್ಕೆ ನಿರ್ಧರಿಸಿದ್ದರು. ಅದುವೇ ಪೆದ್ದಿ. ಈಗಾಗಲೇ ರಾಮ್ ಚರಣ್ ಲುಕ್ ಅನೌನ್ಸ್ ಮಾಡಿ ಟೈಟಲ್ ಕೂಡ ರಿವೀಲ್ ಮಾಡಿದ್ದರು. ಈಗ ಶ್ರೀರಾಮನವಮಿಗೆ ಫಸ್ಟ್ ಶಾಟ್ ಗ್ಲಿಮ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಏಪ್ರಿಲ್ 6ರಂದು ಶ್ರೀರಾಮನವಮಿ. ಇದೇ ದಿನ ಟಾಲಿವುಡ್ನ ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ಹೊಸ ಸಿನಿಮಾ ಅಪ್ಡೇಟ್ ಸಿಕ್ಕಿದೆ. ರಾಮ್ ಚರಣ್ ಅಭಿಮಾನಿಗಳಿಗೆ ಕೇವಲ ಫಸ್ಟ್ ಲುಕ್ ಅಷ್ಟೇ ಅಲ್ಲ, ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಆದರೆ ಪೆದ್ದಿ ಟೀಮ್ ಇದೇ ದಿನ ಯಾಕೆ ಸಿನಿಮಾವನ್ನ ರಿಲೀಸ್ ಮಾಡುತ್ತಿದೆ, ಆ ದಿನ ಏನು ಸ್ಪೆಷಲ್ ಅಂತ ತಿಳಿಯುವುದಕ್ಕೆ ಮುಂದೆ ನೋಡುತ್ತಾ ಹೋಗೋಣ. ಪಕ್ಕಾ ರಗಡ್ ಹಳ್ಳಿ ಐದನಾಗಿ ಈ ಹಿಂದೆ ರಾಮ್ ಚರಣ್ ನಟಿಸಿದ್ದರು. ಇದೇ ಬುಚ್ಚಿ ಬಾಬು ಸನಾ ನಿರ್ದೇಶಿಸಿದ್ದ ರಂಗಸ್ಥಳಂ ಸಿನಿಮಾದಲ್ಲಿ ಅಭಿನಯಿಸಿದ್ದರು. ಈಗ ಅದೇ ರಗಡ್ ಲುಕ್ನಲ್ಲಿ ಗ್ಲೋಬಲ್ ಸ್ಟಾರ್ ಅನ್ನ ತೋರಿಸುವುದಕ್ಕೆ ಮುಂದಾಗಿದ್ದಾರೆ. ತಮ್ಮ ಸಿನಿಮಾದ ಕದರ್ ಹೇಗಿರುತ್ತೆ ಅನ್ನೋದನ್ನ ಶ್ರೀರಾಮನವಮಿ ಎಂದೇ ರಿವೀಲ್ ಮಾಡಲಾಗಿದೆ. ಗೇಮ್ ಚೇಂಜರ್ ಬಳಿಕ ನಿರಾಸೆಯಲ್ಲಿದ್ದ ಅಭಿಮಾನಿಗಳು ಈ ಝಲಕ್ ನೋಡಿ ಥ್ರಿಲ್ಲಾಗಿದ್ದಾರೆ. ಅಷ್ಟಕ್ಕೂ ರಾಮನವಮಿ ಎಂದೇ ಪೆದ್ದಿ ಸಿನಿಮಾದ ಫಸ್ಟ್ ಲುಕ್ ಹಾಗೂ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡುವುದಕ್ಕೆ ಕಾರಣವಿದೆ. ರಾಮ್ ಚರಣ್ ಸಿನಿಮಾ ಪೆದ್ದಿ 2026 ಮಾರ್ಚ್ 27ರಂದು ರಿಲೀಸ್ ಆಗುತ್ತಿದೆ. ಅಷ್ಟಕ್ಕೂ ಇದೇ ಡೇಟ್ನಲ್ಲಿ ಯಾಕೆ ರಿಲೀಸ್ ಮಾಡುತ್ತಿದೆ ಅನ್ನೋದಕ್ಕೊಂದು ಕಾರಣವಿದೆ. ಮುಂದಿನ ವರ್ಷ ಮಾರ್ಚ್ 27ರಂದು ರಾಮನವಮಿ. ಅದೇ ದಿನ ಈ ಸಿನಿಮಾವನ್ನ ರಿಲೀಸ್ ಮಾಡುವುದಕ್ಕೆ ಚಿತ್ರತಂಡ ನಿರ್ಧರಿಸಿದೆ. ರಾಮನವಮಿಯನ್ನ ಇಡೀ ದೇಶವೇ ಆಚರಿಸುತ್ತೆ. ಭಾರತದ ಮೂಲೆ ಮೂಲೆಯಲ್ಲಿಯೂ ರಾಮನವಮಿ ಸಂಭ್ರಮಾಚರಣೆ ನಡೆಯುತ್ತಿರುತ್ತದೆ. ಇನ್ನು ಹೆಸರಿನಲ್ಲೇ ರಾಮನಿರುವ ರಾಮ್ ಚರಣ್ ಸಿನಿಮಾ ಶ್ರೀರಾಮನವಮಿಗೆ ಬಿಡುಗಡೆಯಾಗುತ್ತಿರುವುದು ವಿಶೇಷ. ಅಲ್ಲದೆ ಪೆದ್ದಿ ಸಿನಿಮಾ ಪ್ಯಾನ್ ಇಂಡಿಯಾ ಆಗಿರುವುದರಿಂದ ಇಡೀ ದೇಶವೇ ಶ್ರೀರಾಮನವಮಿ ಸಂಭ್ರಮದಲ್ಲಿ ಇರುವಾಗ ಈ ಸಿನಿಮಾ ಬಿಡುಗಡೆಯಾಗುತ್ತಿದೆ. ಇನ್ನು ರಾಮ್ ಚರಣ್ ಸಿನಿಮಾದಲ್ಲಿ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದೆ. ಬಾಲಿವುಡ್ ನಟಿ ಜಾಹ್ನವಿ ಕಪೂರ್ ನಾಯಕಿಯಾಗಿದ್ದಾರೆ. ಹಾಗೆ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ವಿಶೇಷ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಟಾಲಿವುಡ್ ನಟ ಜಗಪತಿ ಬಾಬು, ಮಿರ್ಜಾಪುರ್ ಖ್ಯಾತಿಯ ದಿವ್ಯೆಂದು ಶರ್ಮಾ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. AR ರೆಹಮಾನ್ ಮ್ಯೂಸಿಕ್ ಈ ಸಿನಿಮಾಕ್ಕಿದೆ. ರತ್ನವೇಲು ಕ್ಯಾಮರಾ ವರ್ಕ್ ಈ ಸಿನಿಮಾದ ಹೈಲೈಟ್ ಆಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.